ಸರಿ ಕಡೆ ಲೋಕೇಶ್ ಪಾಸ್ ದ ಮೈಕ್ ಪ್ಲೀಸ್. ಲೋಕೇಶ್ ನ್ಯೂಸ್ ಫಸ್ಟಿಂದ. ಅಲ್ಲಿ ಹಿಂದ್ಗಡೆ ಸೈಲೆಂಟ್ ಆಗಿರ್ರಿ. ಅಲ್ಲಿ ಹಿಂದೆ ನೋಡ್ರಿ ಯಾರಾದ್ರು. ಸರಿ ಎಸ್ ಸರ್. ಲೋಕೇಶ್ ನ್ಯೂಸ್ ಫಸ್ಟಿಂದ ಸರ್. ಸರಿ, ಇಷ್ಟು ವರ್ಷಗಳಿಂದ ಪರಿಶ್ರಮ ಆಗ್ತಾ ಇದ್ರಿ ಕಪ್ ಗೆಲ್ಬೇಕು ಅಂತ. ಸೊ ಸಾಕಷ್ಟು ವರ್ಷಗಳ ಶ್ರಮ ಇದೆ. ಸೊ ಇಷ್ಟಾದ್ರೂ ಕೂಡ ನೀವೇ ವೇದಿಕೆ ಮೇಲೆ ಹೇಳ್ತಾ ಇದ್ರಿ, ಕೆಲವೊಬ್ರು ತಲೆಗೊಂದು ಮಾತಾಡ್ತಾ ಇರ್ತಾರೆ. ಸೊ ಇದೆಲ್ಲ ನೋಡಿದಾಗ ಇಷ್ಟೆಲ್ಲ ಕಷ್ಟಪಟ್ಟು ಬರ್ತಾ ಇದ್ರೆ, ₹1 ಪೇಮೆಂಟ್ ತಗೊಂಡು ಇಷ್ಟೆಲ್ಲ ಕಷ್ಟಪಡ್ತಿದ್ರೆ ಯಾವ ತರ ಅನ್ಸಿದ್ಯಾ ಸರ್, ಸಾಕಪ್ಪ ಇದು ಅಂತ ಅಂದ್ಬಿಟ್ಟು? ಸರ್, ಗೆಲುವಿಗೆ ಯಾವತ್ತು ಸಾಕಪ್ಪ ಅಂತ ಅನ್ಸಲ್ಲ, ಸೋತ ತಕ್ಷಣ ಸಾಕು ಅಂತ ಅನ್ಸಲ್ಲ ಸರ್. ಅದರಲ್ಲಿ ಏನಿದೆ, ಇನ್ನು ಕೆಲವ್ರ ಮಾತೇನು ಹೇಳಿದೆ ನಾನು ಅಂದ್ರೆ, ಇಟ್ಸ್ ಅ ವೆರಿ ರೆಸ್ಪೆಕ್ಟ್ಫುಲ್ ಗೇಮ್. ದೃಷ್ಟಿಕೋನ ಅಂತ ಒಂದು ಹೇಳ್ತೀವಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ನಾವು ಯಾತಕ್ಕೆ ಆಡ್ತಾ ಇದೀವಿ ಅಂತ. ಇಲ್ಲೇನೋ ಸ್ವಾರ್ಥಗಳಿಂದ ಆಡಿದಾಗ ಬೇರೆ ಆಗುತ್ತೆ. ದಟ್ಸ್ ಆಲ್ ಇಟ್ ಇಸ್. ಅಂಡ್ ಅಫ್ಕೋರ್ಸ್ ಕ್ರಿಕೆಟ್ ನಾವು ತುಂಬಾ ಪ್ರೀತಿಸೋದ್ರಿಂದ ಆಡ್ತಾ ಇದೀವಿ, ಪ್ಯಾಷನ್ ಇಂದ ಆಡ್ತಾ ಇದೀವಿ, ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಇಟ್ ಯಾವತ್ತು ನಮಗೆ ಅವೆಲ್ಲ ಬರೋದಿಲ್ಲ ತಲೆಗೆ. ಸರ್, ರಾಜೇಶ್ TV9 ವೆಬ್ಬಿಂದ ಇಲ್ಲಿ. ಸರ್, ನೀವೇನು ಕರ್ನಾಟಕ ಬಾವುಟ ಹಾರಿಸಿದ್ರಿ, ಅದಕ್ಕೂ ಸ್ವಲ್ಪ ದಿನ ಮೊದಲು ಅಯ್ಯಪ್ಪ ಸ್ವಾಮಿ ಇವರು ತಮಿಳ್ನಾಡಿಗೆ ಹೋದಾಗ ಅಲ್ಲಿ ಬಾವುಟನ ತೆಗೆಸಿದ್ರು. ಸೊ ಅದೇ ನಾಡಲ್ಲಿ ನೀವು ಕರ್ನಾಟಕ ಬಾವುಟನ ಹಾರಿಸಿದ್ರಿ. ಸೊ ಎಷ್ಟು ಖುಷಿ ಇದೆ. ಮತ್ತೆ ಕರ್ನಾಟಕ ಬಾವುಟ ಹಾರಿಸೋದಿಕ್ಕೆ ಸಂದರ್ಭಗಳು ಬೇಕಾ, ಏನೋ ಜಾಗ ಬೇಕಾ? ನಮ್ಮ ಬಾವುಟ ಸರ್, ಬುರ್ಜ್ ಖಲೀಫಾ ಮೇಲೆ ಹಾರಿಸಿದೀವಿ, ನಮ್ಮೂರಲ್ಲಿ ಹಾರ್ಸಕ್ಕೆ. ಸರ್ ನಮಸ್ತೆ ಸರ್. ಇಲ್ಲಿ ಸರ್ ಅಜಯ್ ನಮಸ್ತೆ. ಇದು ಪ್ರಾರಂಭದ ದಿನದಿಂದ ಅಂಬರೀಶ್ ಸರ್ ಬಹಳ ಶಕ್ತಿಯಾಗಿ ಇದ್ರು. ಇವತ್ತಿನ ದಿನ ಅವ್ರನ್ನ ಅಲ್ಲಿ ಹಿಂದೆ ಒಂಚೂರು ಸೈಲೆಂಟ್ ಆಗಿರಕ್ ಹೇಳಿ. ಸೈಲೆಂಟ್ ಆಗಿರಕ್ ಹೇಳಿ ಹಿಂದೆ. ಅಂಬರೀಶ್ ಸರ್ ಇದ್ರ ಹಿಂದೆ ಬಹಳ ದಿನ ಪ್ರಾರಂಭದ ದಿನದಿಂದ ಅವ್ರು ಇದ್ರು. ಇವತ್ತಿನ ದಿನ ಅವ್ರನ್ನ ಯಾವ ತರ ಸ್ಮರಣೆ ಮಾಡ್ತೀರಾ ವಿನ್ನಿಂಗ್ ಇದರಲ್ಲಿ? ಆಮೇಲೆ ಅವ್ರ ಜೊತೆ ಇದ್ದ ಓಡಾಟ ನಿಮಗೆ ಪ್ರಾರಂಭದ ದಿನಗಳ ಸೀಸನ್ಸ್ ನಲ್ಲಿ ಅವ್ರು ಇರೋವರೆಗೂ ಯಾವ ತರ ನಿಮ್ಗೆ ಸಪೋರ್ಟ್ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ಓಡಾಟ ಹಂಚ್ಕೊಡಿ ಸರ್. ಕೆಲವು ವ್ಯಕ್ತಿಗಳು ಇದ್ರು ನಮ್ಮೊಟ್ಟಿಗೆ ಇದಾರೆ ಅಂತ ನಮ್ಗೆ ಅನ್ಸಲ್ಲ. ಕೆಲವು ವ್ಯಕ್ತಿಗಳು ನಮ್ಮೊಟ್ಟಿಗೆ ಇಲ್ಲ ಅಂತ ಯಾವತ್ತೂ ಅನ್ಸಿಲ್ಲ ಸರ್. ಅವ್ರು ನಮ್ಮವರು. ಅವರು ನೀವು ನಂದು ಹೇಳ್ತೀರಾ ವೈರಲ್ ವಿಡಿಯೋಗಳು, ನಾವು ಗೊತ್ತು ನಮಗೆ ಬಯಸ್ಕೊಂತ ಇದ್ದ ರೀತಿ ಅವ್ರ ಹತ್ರ. ಅಲ್ಲಿ ಏನಾರ ಮ್ಯಾಚ್ ಹೋಗ್ಬಿಟ್ರೆ ಡಗೌಟಿಗೆ ಬರಬೇಕು, ಹಂಗೆ ಓಡಬಿಡ್ಬೇಕು ಅನ್ಸೋದು ನಮಗೆ. ಬಟ್ ಐ ವಿಲ್ ಟೆಲ್ ಯು, he was our biggest strength, biggest entertainment and biggest fun. ಅವರು ಜೊತೆಗಿದ್ದಾಗ ಮಜಾ ಬೇರೆ. ಆಮೇಲೆ ನೀವು ನೋಡಿರ್ತೀರಿ, ಜಿಂಕ ಲಕ 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 ಊಹಾ ಅಂತೆಲ್ಲ ತಂದಿದ್ದು ಅವರೇನೆ ಆ ಟೈಮಲ್ಲಿ. ಸೊ ವಿ ಮಿಸ್ ಹಿಮ್ ಥರೋಲಿ ಸರ್. ಅಂಡ್ ಇನ್ಫ್ಯಾಕ್ಟ್ ನೀವು ಡಗೌಟ್ ನ ನೋಡಿರ್ತೀರ ಸರ್, ರೀಪ್ಲೇಸ್ಮೆಂಟ್ ಇಲ್ಲ ಸರ್. ಅದು ಅವರೇ. ಅವ್ರು ಯಾವತ್ತು ಅವರು, ನೀವು ಒಂದು ಮಾತು ಹೇಳಿದ್ರೆ ನಿಮಗೆ ಸಾಕು ಅಂತ ಅನಿಸಿಲ್ವಾ ಅಂತ ಸರ್. 12 ಸೀಸನ್ಕಿಂತ ಮುಂಚೆ ಮೊದಲನೇ ಸೀಸನ್ನು ನನ್ನನ್ನು ಅವ್ರ ಮನೆಗೆ ಕರೆದು, ಇದು ನಮ್ಮ ಚಿತ್ರರಂಗಕ್ಕೋಸ್ಕರ, ಕನ್ನಡ ಚಿತ್ರರಂಗದ ಕಲಾವಿದರ ಸಂಘಕ್ಕೋಸ್ಕರ ಇದನ್ನ ನೀವು ಮಾಡಬೇಕು, ಇದರಿಂದ ಸಂಘಕ್ಕೆ ಒಂದು ಹೆಲ್ಪ್ ಇದೆ ಅಂತ ಇದಕ್ಕೆ ರಾಕ್ಲೈನ್ ಅವರು ನಮ್ಮನ್ನು ಕರೆದು ಮಾತಾಡಿದಾಗ, ನಾವು ಸಂಘದಕ್ಕೋಸ್ಕರ ಫಸ್ಟ್ ಪ್ರಾರಂಭ ಮಾಡಿದ್ದು ಸರ್. ಇದನ್ನ ಆರ್ಟಿಸ್ಟ್ ಅಸೋಸಿಯೇಷನ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಇದರಿಂದ ಬರೋ ದುಡ್ಡು ಅಲ್ಲಿಗೆ ಹೋಗುತ್ತೆ ಅಂತ ನಾವು ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಇವತ್ತಿವರೆಗೂ ಅವ್ರು ಹೇಳಿದ ಮಾತನ್ನ ಉಳಿಸ್ಕೊಂಡು ಹಾಗೇ ನಡ್ಕೊಂಡ್ ಬರ್ತಾ ಇದೀವಿ ಹೊರತು ಯಾವತ್ತು ತಿರುಗ್ಬಿಟ್ಟು ನಮಗೆ ಪೇಮೆಂಟ್ ಬೇಕು, ನಮ್ಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ದೊಡ್ಡವರು ಅವತ್ತು ಹೇಳಿದ್ರು ಗಾಡಿ ಅಂತ, ಇವತ್ತಿಗೂ ಅದನ್ನ ಪಾಲಿಸ್ತಾ ಇದೀವಿ ಸರ್. ಸರ್, ಮಂಜು ಅಂತ U&Me ಸ್ಟುಡಿಯೋದಿಂದ. ಸರ್, ಚೆನ್ನೈ ವಿರುದ್ಧ ಆಡುವಾಗ ಆಕ್ಚುಲಿ ಕರಣ್ ಅವ್ರಿಗೆ ಕಾಲು ಇಂಜೂರ್ ಆಗುತ್ತೆ, ಪೈನ್ ಆಗಿರುತ್ತೆ. ಆಗ ರನ್ನರ್ ಆಗಿ ಡಾರ್ಲಿಂಗ್ ಕೃಷ್ಣ ಅವ್ರು ಹೋಗಿರ್ತಾರೆ. ಬಟ್ ಅಂಪೈರು ಒಪ್ಕೊಂಡಿರಲ್ಲ. ತುಂಬಾ ಮಾತುಕತೆ ಆದ್ಮೇಲೂ ಕೂಡ ವಾಪಸ್ ಬರ್ತಾ ಇರ್ತಾರೆ. ನೀವು ಫೀಲ್ಡ್ಗೆ ಹೋಗಿ ಅಲ್ಲಿ ಏನ್ ಮಾತುಕತೆ ಆಯ್ತು, ಆ ಇಂಟ್ರೆಸ್ಟಿಂಗ್ ಸ್ಟೋರಿ ನಾನು ಕೇಳಕ್ ಇಷ್ಟಪಡ್ತೀನಿ. ಒಂದೇ ಮಾತಿಗೆ ಒಪ್ಕೊಳ್ತಾರ ಅವರು. ಮಾತಿಗೆ ತೂಕ ಇರ್ಬೇಕಲ್ಲ. ಇನ್ಫ್ಯಾಕ್ಟ್ CCL ಅಲ್ಲಿ ಒಂದು ರೂಲ್ಸ್ ಇದೆ. ರೂಲ್ಸ್ ಏನಂತಂದ್ರೆ, ನೀವು ಟಾಸ್ಕಿನ ಮುಂಚೆ ಒಬ್ಬರನ್ನ ಆಯ್ಕೆ ಮಾಡಬಹುದು, ಇವರಿಗೆ ಹೆಲ್ಪ್ ರನ್ನರ್ ಅಂತ. ಅದನ್ನ ನಾವು ಅಂಡರ್ಲೈನ್ ಮಾಡಿರ್ತೀವಿ. ನಾರ್ಮಲ್ ಆಗಿ ಇಡೀ ಟೀಮ್ ಏನ್ ಮಾಡ್ತಾರೆ, ಅವ್ರಿಗೆ ಯಾರಿಗೂ ಅವಶ್ಯಕತೆ ಇಲ್ಲ ಅಂದಾಗ ನನಗೆ ಕೊಟ್ಟಿರ್ತಾರೆ, ನೀವು ತಗೊಳ್ಳಿ ಅನ್ಬಿಟ್ಟು ಅಂತ. ನಾನು ಅವತ್ತು ಕರಣ್ ಅವ್ರಿಗೆ ಹಾಕಿರ್ತೀನಿ, ನನ್ನ ಹೆಸರಲ್ಲಿ ಹಾಕಿರಲ್ಲ, ಅದನ್ನ ಕರಣ್ ಅವ್ರಿಗೆ ಹಾಕಿರ್ತೀನಿ. ಅದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅವತ್ತು ಏನೋ ಒಂದು ಡಿಸಿಷನ್ ಅಲ್ಲಿ ಏನ್ ಬರುತ್ತೆ, ಅವ್ರಿಗೆ ಆಡಕ್ಕಾಗಲ್ಲ, ರನ್ನರ್ನ ಕೊಡಬೇಕು ಅಂತ ಬಂದಾಗ, ಆಗಲ್ಲ ಅಂದ್ರೆ ನೋಡ್ತೀವಿ ಇನ್ನೊಂದು ಬಾಲ್ ಆಡಿ ಅಂತ ಬರುತ್ತೆ. ನಾನು ಇನ್ನೊಂದು ಬಾಲ್ ಏನಕ್ಕೆ ವೇಟ್ ಮಾಡಬೇಕು? ರನ್ನರ್ ಇಸ್ ಆಲ್ರೆಡಿ ಅಲಾಟೆಡ್, ಇಟ್ ಇಸ್ ಅಫಿಷಿಯಲ್. ಸೊ ಹಿ ಕ್ಯಾನ್ ಟೇಕ್ ಇಟ್ ಫ್ರಮ್ ದ ಫಸ್ಟ್ ಬಾಲ್. ನೀವು ಎಷ್ಟೋ ಸತಿ ನೋಡಿರ್ತೀರಿ ಪ್ರತಿ ಮ್ಯಾಚಲ್ಲೂ ರೂಲ್ಸ್ ಪ್ರಕಾರ ಏನಂದ್ರೆ, ರನ್ನರ್ ಯಾರಿಗೆ ಕೊಟ್ಟಿರ್ತೀವಿ ಅವ್ರು ಕೂಡ 3 ಬಾಲ್ ಆಡ್ಬೇಕು. ಅವರು ಹಿ ಶುಡ್ ಫೇಸ್ 3 balls ಅಂಡ್ ದೆನ್ ಟೇಕ್ ಇಟ್.
ಓನ್ಲಿ ಫಾರ್ ದ ವಿಜುವಲ್ ಅಷ್ಟೇನೆ. ಬರ್ಬೇಕಾದ್ರೆ ಇಬ್ಬಿಬ್ರು ನಡ್ಕೊಂಡ್ ಬರಬೇಡಿ ಅನ್ನೋದಕ್ಕೋಸ್ಕರ ಅದು. ಅವ್ರು ಆಡಿದ್ರು ಆಲ್ರೆಡಿ. ಸೊ ಇವಾಗ ಏನಾಗುತ್ತೆ, ತುಂಬಾ ಒಳ್ಳೆಯವನಾಗಬೇಕು ಅಂತ ನಾನು ಡಗೌಟಲ್ಲೇ ಕುತ್ಕೋಬಹುದಮ್ಮ. ನಾನು ಅಲ್ಲಿ ಒಳ್ಳೆಯವನಾಗಕ್ಕೆ ಹೋಗ್ತಾ ಇಲ್ಲ, ನಾನು ಗೆಲ್ಲಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಟೀಮ್ ಪರ ನಿಂತ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಸೊ ಐ ವೆಂಟ್ ಇನ್ ಅಂಡ್ ಐ ಹ್ಯಾಡ್ ಮೈ ಓನ್ ಬಿಟ್ ಆಫ್ ವೆರಿ ಸ್ವೀಟ್ ಟಾಕ್ಸ್ ಅಂಡ್ ಇಟ್ ವರ್ಕ್ಡ್.